ಅವಾರ್ಡ್ ನನಗೇನೂ ಸಿಕ್ಕಿಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ ನನಗೆ. ಹಾಂ, ನನಗೆ ಸಿಕ್ಕಿದೆ, ದೊಡ್ಡ ಅವಾರ್ಡ್ ಸಿಕ್ಕಿದೆ, ಎಲ್ಲ ಅಭಿಮಾನಿಗಳ ಅವಾರ್ಡ್. ಅಲ್ಲ, ಯಾವಾಗ್ಲಾರು ಅನ್ಸಿತ್ತ ನಂಗೊಂದು ಅವಾರ್ಡ್ ಸಿಗ್ಬೇಕಾಗಿತ್ತಲ್ವಾ, ಇಷ್ಟೆಲ್ಲ ಮಾಡಿದೀನಿ ಅಂತ ಅನ್ಸಿಲ್ವಾ? ಮುಂಚೆ ಎಲ್ಲ ಅನ್ನಿಸ್ತಿತ್ತು, ಬಟ್ ಈಗ ಅನ್ಸೋದೇ ಇಲ್ಲ. ನಾನು ಅದ್ರ ಬಗ್ಗೆ ಯೋಚನೆ, ಈಗೆಲ್ಲ ಲಾಬಿಗಳಾಗೋಗಿದೆ, ಎಷ್ಟು ಕೆಟ್ಟದಾಗೋಗಿದೆ ಅಂದರೆ ಅದ್ರ ಬಗ್ಗೆ ನಾವು ತಿಂಕೋನೂ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾನು ಅಷ್ಟು ನಮ್ಮ ತಲೆನೇ ಕೆಡುತ್ತೆ ಅದು. ಹಾಗಾಗಿ ನಾನು ನನ್ನ ಸಮಯ ಹಾಳು ಮಾಡೋಕ್ಕೆ ಹೋಗಲ್ಲ. ನಾವು ಏನೇ ಮಾಡಿದ್ರು ಇವತ್ತು ನೀವೆಲ್ಲ ನನ್ನ ಮುಂದೆ ಇದ್ದೀರಾ, ಇದಕ್ಕಿಂತ ಅವಾರ್ಡ ನನಗೆ ನಿರೀಕ್ಷೆಗಳೇನೂ ಇಲ್ಲ ಎಂಥದ್ದು ಅಲ್ವಾ? ಅವೆಲ್ಲ ಅಭಿಮಾನಿಗಳು ಹೇಳ್ತಾರಲ್ವ, ಗುರ್ತಿಸ್ತಾರಲ್ಲ ನನ್ನನ್ನು ಮೇಡಮ್ ಅಂತ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಷ್ಟು ಅಂದರೆ ನಾನು ಹೇಳ್ಕೊಳಕ್ಕೆ ಆಗಲ್ಲ ಆ ಒಂದು ಅಭಿಮಾನನ. ಅದಕ್ಕಿಂತ ದೊಡ್ಡ ಅವಾರ್ಡ್ ಯಾವುದೂ ಇಲ್ಲ ನನಗೆ. ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ. ನಾನು ಇಂಥ ಪೊಸಿಷನ್ ಬೇಕು, ಹಿಂಗೆ ಬೇಕು ಅಥವಾ ಇಂಡಸ್ಟ್ರಿ ಬಗ್ಗೆ ಬೇರೆ ಏನೋ ತಲೆ ಕೆಡಿಸ್ಕೊಳ್ಳೋದು, ಇಂಡಸ್ಟ್ರಿ ಈಗಿರೋರ ಜೊತೆ ವಾಟ್ಸಪ್ ಗ್ರೂಪಲ್ಲಿ ಇರೋದು, ಆ ಥರದ್ದು ಏನು ಇಲ್ವೇ ಇಲ್ವಾ ನೀವು? ಮುಂಚೆ ಇಲ್ಲ, ಒಂದೊಂದ್ಸರಿ ಮನಸ್ಸಿಗೆ ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ನಾವೆಲ್ಲ ಮೀರಿ ಹೋಗ್ಬೇಕು, ಅದನ್ನೆಲ್ಲ ಮೀರಿ. ಓಕೆ, ಅದು ನನ್ನಲ್ಲಿರೋ ಒಂದು ತುಡಿತ. ಅದು ಎಲ್ಲನೂ ಮೀರಬೇಕು, ಬಿಡಬೇಕು. ಅದು ಚಿಕ್ಕ ಚಿಕ್ಕ ಕ್ಷುಲ್ಲಕ ಇದಕ್ಕೆಲ್ಲ ನಾನು ಹೋಗಬಾರ್ದು. ಆವಾಗಲೇ ನಮ್ಮನ್ನು ನಾವು ಬೆಳಿಬೇಕು, ಇನ್ನೂ ಬೆಳಿಬೇಕು. ಇದನ್ನೆಲ್ಲ ಅಲ್ಲಿತ್ಕೊಂಡು ಇಲ್ಲಿ ನೋಡಬೇಕು, ಓಹ್ ಇದೆಲ್ಲ ಆ ಒಂದು ಲೆವೆಲ್ಗೆ ನಾನು ಬೆಳಿಬೇಕು. ಟಚ್ಚಲ್ಲಿ ಇದ್ದೀರಾ? ವಾಟ್ಸಪ್ ಗ್ರೂಪು ನಿಮ್ಗೆ ಬಳಗ ಟಚ್ಚಲ್ಲಿ ಇದ್ದೀರಾ? ಇಂಡಸ್ಟ್ರಿ ತೀರಾ ಹೋಗಲ್ಲ. ಅದೆಷ್ಟು ಕೆಟ್ಟ ರೀಲ್ಸ್ ನೋಡೋದು, ಮೊಬೈಲ್ ಬಂದು ರಿಯಲಿ ನಮ್ಮ ಸಮಯ ಹಾಳು.